ದೋಲಪುರ ಎಂಬ ಗ್ರಾಮದಲ್ಲಿ ರಾಮಯ್ಯ ಸರಸ್ವತಿ ಆತ್ಮಿಕ ಬಡ ಕುಟುಂಬ ವಾಸಿಸುತ್ತಿತ್ತು. ರಾಮಯ್ಯ ಒಬ್ಬ ಬಡ ವ್ಯಕ್ತಿಯಾಗಿದ್ದ ಮತ್ತು ಪ್ರತಿದಿನ ಕೂಲಿ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ತಿದ್ದ. ಆತ್ಮಿಕ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳನ್ನ ಒಳ್ಳೆ ಮನೆಗೆ ಮದುವೆ ಮಾಡಬೇಕು. ನಿಮ್ ಮಗಳು ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಮಾವ. ರಾಮಯ್ಯ ತುಂಬಾ ಸಂತೋಷ ಪಡ್ತಾನೆ. ರಾಜೇಶ್ ಮುಂಜಾನೆ ಎದ್ದು ಹೊಲದ ಕಡೆ ಹೋಗ್ತಾನೆ. ದೇವರ ದಯೆಯಿಂದ ಹೆಂಗೋ ಮಳೆ ಬೆಳೆ ಚೆನ್ನಾಗಾಗ್ತಿದೆ. ಆದ್ರಿಂದ ನನಗೆ ಹಣ ಬರಲು ತುಂಬಾ ಉಪಯೋಗ ಆಗ್ತಿದೆ. ಒಂದು ದಿನ ಮಳೆ ಬೆಳೆ ಏನೂ ಇಲ್ಲದೆ ಬರಡು ಭೂಮಿಯಂತೆ ಆಗಿತ್ತು. ದೇವ್ರೇ, ಯಾಕೆ ಹೀಗೆ ಮಾಡ್ದೆ? ರಾಜೇಶ್ ನಿರಾಸೆಯಿಂದ ಮನೆಗೆ ಹೋಗ್ತಾನೆ. ಏನಾಯ್ತು? ತುಂಬಾ ಬೇಜಾರಲ್ಲಿದ್ದೀರಾ? ಮಳೆ ಬೆಳೆ ಏನೂ ಇಲ್ಲದೆ ಎಲ್ಲ ಬೆಳೆ ನಾಶ ಆಗಿದೆ. ಚಿಂತೆ ಮಾಡ್ಬೇಡಿ, ದೇವ್ರು ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ಆತ್ಮಿಕ ರಾತ್ರಿ ಮಲ್ಗಿರುವಾಗ ಒಂದು ಉಪಾಯ ಬರುತ್ತೆ. ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಹೀಗೆ ಅಂತ ಯೋಚಿಸ್ತಾಳೆ. ಮುಂಜಾನೆ ಎದ್ದು ಆತ್ಮಿಕ ಉಪ್ಪಿನಕಾಯಿ ವ್ಯಾಪಾರದ ಬಗ್ಗೆ ರಾಜೇಶ್ ಹತ್ರ ಹೇಳ್ತಾಳೆ. ರೀ, ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ? ಆಗಿದೆ, ಆದ್ರೆ ಅದಕ್ಕೆ ಹಣ ಬೇಕಲ್ವಾ ಆತ್ಮಿಕಾ? ರೀ, ನಮ್ ಹೊಲ ಇದೆಯಲ್ಲ, ಅದ್ನ ಮಾರೋಣ. ಸರಿ, ಒಳ್ಳೆ ಉಪಾಯನೇ. ಹೆಂಡತಿ ಆತ್ಮಿಕ ಹೇಳಿದಂತೆ ಹೊಲನ ಮಾರುತ್ತಾನೆ. ರಾಜೇಶ್ ಹೊಲ ಮಾರಿದ ಹಣವನ್ನು ತನ್ನ ಹೆಂಡತಿ ಆತ್ಮಿಕಾಳಿಗೆ ಕೊಡುತ್ತಾನೆ. ತಗೋ ಆತ್ಮಿಕ, ಉಪ್ಪಿನಕಾಯಿ ಮಾಡಕ್ಕೆ ಈ ಹಣ ತಂದಿದ್ದೀನಿ. ಆತ್ಮಿಕ ಉಪ್ಪಿನಕಾಯಿ ಮಾಡ್ತಾ ಮನಸ್ನಲ್ಲಿ ಅನ್ಕೋತಿರ್ತಾಳೆ, ದೇವ್ರೇ, ನನ್ನ ಉಪ್ಪಿನಕಾಯಿ ಅಂಗಡಿ ಚೆನ್ನಾಗಿ ನಡೀಲಿ. ಉಪ್ಪಿನಕಾಯಿ ಬೇಕಾ? ಉಪ್ಪಿನಕಾಯಿ ತಾಜಾ, ತಾಜಾ ಉಪ್ಪಿನಕಾಯಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ, ಸ್ವಾದಿಷ್ಟ ಉಪ್ಪಿನಕಾಯಿ ತಗೊಳ್ಳಿ. ಮಾರನೇ ದಿನ ಆತ್ಮಿಕ ಮತ್ತು ರಾಜೇಶ್ ಉಪ್ಪಿನಕಾಯಿ ಮಾರೋಕ್ ಹೋಗ್ತಾರೆ. ಅದನ್ನ ಎಲ್ಲಾ ಜನಗಳು ಬಂದು ತಗೋತಿರ್ತಾರೆ. ಪಕ್ಕದ ಮನೆಯ ಗಿರಿಜಾ ಕದ್ದು ನೋಡ್ತಾ ಇರ್ತಾಳೆ. ಮನೆಗ್ ಬಂದು, ನಾನ್ ಕೂಡ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ತುಂಬಾ ಲಾಭ ಆಗತ್ತೆ. ಒಂದು ದಿನ ಗಿರಿಜಾ ರಾಜೇಶ್ ಮತ್ತು ಆತ್ಮಿಕ ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ಉಪ್ಪಿನಕಾಯಿ ಒಳಗಡೆ ಕಹಿ ಔಷಧಿಯನ್ನು ಬೆರೆಸುತ್ತಾಳೆ. ಈ ಔಷಧಿ ಹಾಕಿದ್ಮೇಲೆ ಆತ್ಮಿಕಳ ಅಂಗಡಿ ಮುಚ್ಚೋಗುತ್ತೆ. ನೀನು ಅಂಗಡಿ ಮುಚ್ಚಲಿಲ್ಲ ಅಂದ್ರೆ ಊರ್ ಬಿಟ್ಟು ಓಡಿಸ್ತೀವಿ. ಊರಿನ ಮಾಲೀಕರು ಹೇಳುತ್ತಾರೆ, ಆತ್ಮಿಕ, ನೀನು ಅಂಗಡಿ ಮುಚ್ಚಬೇಕು. ಮಾರ್ನೇ ದಿನ ಗಿರಿಜಾ ತುಂಬಾ ಸಂತೋಷದಿಂದ ಉಪ್ಪಿನಕಾಯಿ ಅಂಗಡಿಯನ್ನ ತೆರೆಯುತ್ತಾಳೆ. ಅಯ್ಯೋ ದೇವ್ರೇ, ನನ್ನ ಅಂಗಡಿಗೆ ಯಾಕ್ಯಾರೂ ಬರ್ತಾನೇ ಇಲ್ಲ. ಆತ್ಮಿಕ ಮನಸ್ಸಿನಲ್ಲಿ ದುಃಖಿಸುತ್ತಾ ಹೇಳಿಕೊಳ್ಳುತ್ತಾಳೆ, ದೇವರೇ, ನನ್ನ ಈ ಅಂಗಡಿ ಚೆನ್ನಾಗಿ ನಡೀಲಿ. ಬನ್ನಿ, ತಾಜಾ ತಾಜಾ ಹಣ್ಣು ತಗೋಳಿ ಎಂದು ಎಲ್ಲರನ್ನೂ ಕರೆಯುತ್ತಿರುತ್ತಾಳೆ. ಪಕ್ಕದ ಮನೆಯ ಗಿರಿಜಾ ಕದ್ದು ನೋಡ್ತಾ ಇರ್ತಾಳೆ. ಕುತಂತ್ರಿ ಗಿರಿಜಾ ಆತ್ಮಿಕಳ ಅಂಗಡಿಯ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇವಳ ಅಂಗಡಿ ಏನಾದ್ರೂ ಮಾಡಿ ಕೆಡಿಸ್ಬೇಕಲ್ಲ. ಇಬ್ಬರು ಕಳ್ಳರಿಗೆ ಹೇಳುತ್ತಾಳೆ,
ಇವಳ ಅಂಗಡಿಯನ್ನು ದೋಚಿ ಎಂದು. ಇದನ್ನೆಲ್ಲ ಒಬ್ಬ ಹುಡುಗ ನೋಡುತ್ತಿರುತ್ತಾನೆ. ಆ ಊರಿನ ಮಾಲೀಕರಿಗೆ ಹೋಗಿ ಹೇಳುತ್ತಾನೆ. ಮಾಲೀಕರು ಬಂದು ಆ ಕಳ್ಳರನ್ನು ಹಿಡಿಯುತ್ತಾರೆ. ಮಾಲೀಕರು ಗಿರಿಜಾಳ ಮನೆಯ ಹತ್ತಿರ ಬಂದು ಗಿರಿಜಾಗೆ ನೀವು ಈ ಊರಿನಿಂದ ಆಚೆ ಹೋಗ್ಬೇಕು ಎಂದು ಹೇಳುತ್ತಾರೆ. ತದನಂತರ ಇದರಿಂದ ಮತ್ತೆ ಅವರು ಉಪ್ಪಿನಕಾಯಿ ಅಂಗಡಿ ಶುರು ಮಾಡಿ ದುಡ್ಡನ್ನ ದುಡ್ಕೋತಾರೆ.